ನೋಡ್ತಿದ್ದೀರಾ TV46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ನಾಳೆ ಟೈಮ್ಸ್ ಕಾಲೇಜ್ ಆವರಣದಲ್ಲಿ ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ಟೈಮ್ಸ್ ಹಸಿರು ಸಿರಿ ಸಸ್ಯೋತ್ಸವ ಕಾರ್ಯಕ್ರಮಕ್ಕೆ ಪರಿಸರ ಪ್ರೇಮಿ CN ಅಶೋಕ್ ಅವರು ಚಾಲನೆ ನೀಡಲಿದ್ದಾರೆ ಎಂದು ಟೈಮ್ಸ್ ಗಂಗಾಧರ್ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣ ಟೈಮ್ಸ್ PU ಕಾಲೇಜ್ ಚನ್ನರಾಯಪಟ್ಟಣ ಇವರ ವತಿಯಿಂದ 2ನೇ ವರ್ಷದ ಟೈಮ್ಸ್ ಹಸಿರು ಸಿರಿ ಸಸ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಟೈಮ್ಸ್ PU ಕಾಲೇಜಿನ ಕಾರ್ಯದರ್ಶಿಗಳಾದ ಟೈಮ್ಸ್ ಗಂಗಾಧರ್ ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಸಿರು ಎಲೆ ನಗುತ್ತಿರಲು ಅದರ ಮಡಿಲಲ್ಲಿರುವ ನಾವೆಲ್ಲರೂ ಧನ್ಯರು. ಶಿಕ್ಷಣ ಕೇವಲ ಪಠ್ಯದಲ್ಲಿರುವ ತರಗತಿ ಒಳಗಿನ ಜ್ಞಾನದ ಗಳಿಕೆ ಅಲ್ಲ, ನಮ್ಮ ಪರಿಸರ ಹಾಗೂ ಅದರೊಳಗಿನ ಜೀವಗಳೆಲ್ಲದರ ಬಗ್ಗೆನೂ ಅರಿವು, ಸ್ಪಂದನ ಮನೋಭಾವವನ್ನು ವಿಕಸಿಸುವುದಾಗಿದೆ. ಈ ನಿಟ್ಟಿನಲ್ಲಿ ಟೈಮ್ ಸಮೂಹ ಶಿಕ್ಷಣ ಸಂಸ್ಥೆಯು 2023-24ನೇ ಸಾಲಿನಿಂದ ಹಸಿರ ಸಿರಿ ಎಂಬ ಗಿಡಗಳ ನೆಡುವ ಸಂಕಲ್ಪವನ್ನು ಕೈಗೊಂಡು 10,000 ಗಿಡಗಳನ್ನು ಸಂಸ್ಥೆಯ ವತಿಯಿಂದ ನೀಡಿ ಅವರಿಗೆ ಅದರ ಪೋಷಣೆ ಜವಾಬ್ದಾರಿಯನ್ನು ನೀಡುವ ಮೂಲಕ ಮಕ್ಕಳಿಗೆ ಪರಿಸರ ಅಗಮ್ಯ ಕೌತುಕಗಳನ್ನು ಅರಿವನ್ನು ತೆರೆಸಿ ಪ್ರಕೃತಿ ಪ್ರೇಮವನ್ನು ಸಹಜವಾಗಿ ಮೂಡಿಸಿ ಪೋಷಕರು ಮಿತ್ರರು ತಮ್ಮೊಂದಿಗೆ ಕೈ ಜೋಡಿಸುವಂತೆ ಮಾಡುವುದರೊಂದಿಗೆ ಉತ್ಕೃಷ್ಟವಾದ ನಾಗರಿಕ ಸಮಾಜ ನಿರ್ಮಾಣ ಮಾಡಿ ಆರೋಗ್ಯವಂತ ನಾಗರಿಕ ಸಮಾಜದ ನಿರ್ಮಾಣ ಮಾಡುವಲ್ಲಿ ಸಸ್ಯೋತ್ಸವ 2023 ಎಂಬ ತಮ್ಮ ಮೊದಲ ಹೆಜ್ಜೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇದೀಗ 2024ನೇ ದ್ವಿತೀಯ ವರ್ಷದ ಸಂಕಲ್ಪ ಆಚರಣೆಯಲ್ಲಿ ತಮ್ಮೆಲ್ಲರ ಸಹಕಾರ ನಮ್ಮೊಂದಿಗೆ ಈ ಅಭಿಲಾಷೆಯೊಂದಿಗೆ ಟೈಮ್ ಶಿಕ್ಷಣ ಸಮೂಹ ಸಂಸ್ಥೆಯು ಆಯೋಜಿಸುತ್ತಿರುವುದು ಮಹತ್ವಪೂರ್ಣ ಕಾರ್ಯಕ್ರಮದ ಯಶಸ್ವಿಗೆ ಕೈ ಜೋಡಿಸಿ ಹಸಿರೇ ಉಸಿರು ಉಸಿರಾಗಲಿ ದರೆಯು ಎಂಬಂತೆ ನಮ್ಮ ಸ್ವಸ್ಥ ಸುಂದರ ನಿಸರ್ಗವನ್ನು ಸಮೃದ್ಧಿ ನಿರ್ಮಿಸೋಣ ಎಂದು ಮನವಿ ಮಾಡಿದರು. ಈ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಷ್ಟು ಇಡೀ ನಮ್ಮ ಊರಿಗೆ, ದೇಶಕ್ಕೆ, ಈ ಭೂಮಿಗೆ ಒಳ್ಳೇದಾಗುತ್ತೆ, ಒಳಿತಾಗುತ್ತೆ. ಇದನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನ ಪ್ರೆಸ್ ಮೀಟ್ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಆ ಒಂದು ನಿಗದಿ ಸಮಯಕ್ಕೆ ಬನ್ನಿ. ಟೈಮ್ಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮಕ್ಕಳುಗಳು ಇನ್ನೊಂದು ವಿಶೇಷ ಸೂಚನೆ ಏನು ಅಂದರೆ, ಆ ಬ್ಯಾಗನ್ನ ತಗೊಂಡು ಹೋಗೋಕ್ಕೆ, 2 ಗಿಡಗಳನ್ನ ತಗೊಂಡು ಹೋಗೋಕ್ಕೆ ಖಂಡಿತವಾಗೂ ಬಟ್ಟೆ ಬ್ಯಾಗನ್ನೇ ತರಬೇಕು. ಯಾವುದೇ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅನ್ನೋದು ಅದು ಒಂದು ಮೂಲ ಉದ್ದೇಶ ಆಗಿರೋದ್ರಿಂದ 2 ಗಿಡ ತಗೊಂಡೋಗೋದಕ್ಕೆ ಪ್ಲಾಸ್ಟಿಕ್ ಬ್ಯಾಗ್ ಎಲ್ಲ ಮಕ್ಕಳಿಗೂ ತಗೊಂಡ್ಬರಕ್ಕೆ ಹೇಳಿದ್ದೀವಿ. ಇಲ್ಲ ನಮ್ಮ ಮಕ್ಕಳಿಗೆ ನಾವೇ ಕೊಡ್ತಾ ಇದ್ದೀವಿ. ಸೊ ಪ್ಲಾಸ್ಟಿಕ್ ಬ್ಯಾಗ್ಗಳ ಮೂಲಕ ಗಿಡಗಳನ್ನ ಮಕ್ಕಳು ತಗೊಂಡು ಹೋಗಿ ಅದನ್ನ ಅವರ ಮನೆಯ ಸುತ್ತಮುತ್ತ ಆಗಿರ್ಬೋದು ಅಥವಾ ಜಮೀನಲ್ಲಾಗಿರ್ಬೋದು ಎಲ್ಲಾದ್ರೂ ಗಿಡಗಳನ್ನ ಬೆಳೆಸೋ ಪ್ರಯತ್ನ ಪಡಬೇಕು ಅನ್ನೋದು ಇದರ ಉದ್ದೇಶ. ಇದು ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಇದು ಒಂದು ಕ್ರಾಂತಿಯ ರೂಪದಲ್ಲಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ. ಇದೇ ಸಂದರ್ಭದಲ್ಲಿ ಟೈಮ್ಸ್ ಗುರುಕುಲ ಪರಿಸರ ಪ್ರೇಮಿ CN ಅಶೋಕ್, ರೋಟರಿ ಅಧ್ಯಕ್ಷ BV ವಿಜಯ್, ಟೈಮ್ಸ್ ಕಾಲೇಜಿನ ಉಪನ್ಯಾಸಕರಾದ ಸಂಜಯ್, ಸುನಿಲ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್ IK, TV46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.